ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಮತ್ತು ನಾಡಿದ್ದು ಗಣೇಶ ಚತುರ್ಥಿ ಇದೆ. ಇವತ್ತು ನಾನು ನಿಮಗೆ ಗೌರಿ ಗಣೇಶ ಹಬ್ಬದ ದಿನ ಮತ್ತು ಗಣೇಶ ಚತುರ್ಥಿ ದಿನ ಕಡಿಮೆ ಸಮಯದಲ್ಲಿ ಕಾಯಿ ಲಾಡುವನ್ನು ಹಾಗೆ ಕಾಯಿ ಕರ್ಜಿಕಾಯಿಯನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಬಟ್ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾನು ಏನು ಹೊಸದಾಗಿ ರೆಸಿಪಿಗಳನ್ನೆಲ್ಲ ಮಾಡ್ತೀನಿ ಅಲ್ವಾ, ಆ ರೆಸಿಪಿಗಳನ್ನು ನಾನಿಲ್ಲಿ ಅಪ್ಲೋಡ್ ಮಾಡಿದಾಗ ಅದು ನಿಮ್ಗೆ ಬೇಗ ರೀಚ್ ಆಗುತ್ತೆ, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ. ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ ಹೇಳಿ. ಮೊದಲನೇದಾಗಿ ನಾನು ಕಾಯಿ ಲಡ್ಡುವನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ನಾನೊಂದು ತವಾನ ತೊಗೊಂಡಿದ್ದೀನಿ, ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಕೊಬ್ಬರಿನ ಹುರ್ಕೋತಾ ಇದ್ದೀನಿ. ಕಾಯಿ ತುರಿ ಎಲ್ಲ ಕೊಬ್ಬರಿ, ಒಣ ಕೊಬ್ಬರಿ ಇರುತ್ತಲ್ವ ಅದನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಫಸ್ಟು ಫ್ರೈ ಮಾಡ್ಕೋತೀನಿ ನೀಟಾಗಿ. ಇದನ್ನು ನೀವು ಕರೆಕ್ಟಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನೋಡಿ ಈ ಥರ ಕಂದು ಬಣ್ಣ ಬರಬೇಕಾಗತ್ತೆ, ಫ್ರೈ ಮಾಡ್ಕೋತೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಏನಾದರೂ ಕಾಯಿ ಒಣಗಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ, ಅದರ ಸಲುವಾಗಿ. ಇವಾಗ ನಾನು ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೇನು ಕೊಬ್ಬರಿ ತೊಗೊಂಡಿದ್ದೀನಲ್ವ ಆ ಒಂದು ಕಪ್ಪಲ್ಲೇ 3/4 ಕಪ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾನು. ನೋಡಿ ಈ ಥರ ಹಾಲನ್ನ ಹಾಕ್ಕೊಂಡು ಇದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕರೆಕ್ಟಾಗಿ ನೀಟಾಗಿ ಫ್ರೈ ಮಾಡ್ತೀನಿ. ಮತ್ತು ಕರೆಕ್ಟಾಗಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಕುದಿ ಬರಬೇಕಾಗತ್ತೆ. ಕುದಿ ಬಂದ ಮೇಲೆ ಇದಕ್ಕೆ ನಾನೇನು ಆವಾಗ ಕಾಯಿ ತುರಿ ತೊಗೊಂಡಿದ್ದಲ್ವ ಒಣ ಕೊಬ್ಬರಿನ, ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆನ ತಗೋತಿದ್ದೀನಿ. ಸಕ್ಕರೆನ ನಿಮ್ಮ ಮನೆಯಲ್ಲಿ ಯಾವ ಥರ ಸ್ವೀಟ್ ತಿಂತೀರಾ ನೀವು ಅನ್ನೋದ್ರ ಮೇಲೆ ಅಳತೆ ಮಾಡಿ ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂತಾದರೆ ಜಾಸ್ತಿ ತೊಗೊಳ್ಳಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಮಾಡಿಟ್ಕೊಂಡಿದ್ದೀನಿ, ಆ ಏಲಕ್ಕಿ ಪುಡಿನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಷ್ಟೇ. ಸೊ ಇದನ್ನು ಈಸಿಯಾಗಿ ಮಾಡ್ಬೋದು. ನಿಮಗೆ ಮ್ಯಾಕ್ಸಿಮಮ್ ಒಂದು 5ರಿಂದ 10 ನಿಮಿಷ ಟೈಮ್ ತೊಗೊಳತ್ತೆ ಅಷ್ಟೇ. ನೋಡಿ ರೆಡಿ ಆಗಿದೆ ಇದು. ಇವಾಗ ಕರೆಕ್ಟಾಗಿ ಇನ್ನೂ ಗಟ್ಟಿ ಅಂದರೆ ನಾವೇನು ಲಾಡು ಕಟ್ತೀವಲ್ವ ಆ ಹದಕ್ಕೆ ಬರಬೇಕಾಗತ್ತೆ. ನೋಡಿದ್ದು ಈ ಥರ ಒಂದು ಕಡೆ ಸೇರಬೇಕಾಗತ್ತೆ ಎಲ್ಲದೂ ಕೂಡ. ನೋಡಿದ್ದು ರೆಡಿ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ನಾನು. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಸಿಂಪಲಾಗಿ ಕೂಡ ಮಾಡ್ಬೋದು. ನೋಡಿ ಇವಾಗ ಈ ಥರ ನಾನು ಲಾಡು ಕೈಗೆ ತುಪ್ಪನ ಸವರ್ಕೊಂಡು ಈಗ ಲಾಡುನ ಕಟ್ಕೋತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಈಗ ಗಣೇಶ ಹಬ್ಬದ ದಿನ ಅಲ್ಲ, ನಾವು ಬೇರೆ ಬೇರೆ ಕಜ್ಜಾಯಗಳನ್ನ ಮಾಡಬೇಕಾಗಿರತ್ತೆ, ಟೈಮ್ ಇರಲ್ಲ. ಸೊ ಅಂಥ ಟೈಮಲ್ಲಿ ನಾವು ಇದನ್ನು ಟ್ರೈ ಮಾಡ್ಕೊಳ್ಬೋದು, ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ ಈ ಥರ ಲಾಡುವನ್ನು ಕಟ್ಕೊಂಡು ಇದನ್ನು ನಾನಿನ್ನು ಒಣ ಕೊಬ್ಬರಿ ಇರುತ್ತಲ್ವ ಅದರಲ್ಲಿ ಈ ಥರ ಮಾಡ್ಕೊಬೇಕಾಗತ್ತೆ. ನೋಡಿ ಈ ಥರ ಮಾಡಿಕೊಂಡ್ರೆ ನಾವೇನು ಇದ್ರ ಮೇಲೆ ಒಂದು ಫ್ಲೇವರ್ ಬರುತ್ತಲ್ವ ಒಣ ಕೊಬ್ಬರಿದು, ಇದು ಇದಕ್ಕೆ ಟೇಸ್ಟ್ ಕೊಡುತ್ತೆ, ಅದರ ಸಲುವಾಗಿ. ನೋಡಿದ್ದು ರೆಡಿ ಆಗಿದೆ. ಇದೇ ಥರ ನಾನು ಉಳಿದಿರೋ ಲಡ್ಡುವನ್ನೆಲ್ಲದನ್ನು ಕೂಡ ಮಾಡ್ಕೋತೀನಿ. ಇಷ್ಟೇ ಸಿಂಪಲಾಗಿ ಮಾಡ್ಬೋದು. ನಿಮಗೆ ಒಂದು 5 ನಿಮಿಷ ಮ್ಯಾಕ್ಸಿಮಮ್, 5ರಿಂದ 10 ನಿಮಿಷ ಮ್ಯಾಕ್ಸಿಮಮ್ ತೊಗೊಳ್ಬೋದು ಅಷ್ಟೇ. ನೋಡಿ ಇದೇ ಥರ ನಾನು ಎಲ್ಲದನ್ನು ಕೂಡ ಮಾಡ್ಕೋತೀನಿ. ಇವಾಗ ನೀವು ಗೌರಿ ಹಬ್ಬಕ್ಕೆ ಇದನ್ನು ಮಾಡ್ಕೊಳ್ಬಹುದು, ಇಲ್ಲಾಂದರೆ ಗಣೇಶ ಹಬ್ಬ ದಿನ ಕೂಡ ಮಾಡ್ಬೋದು. ಇಲ್ಲ ಇವಾಗ ಮನೇಲಿ ಯಾರಾದರೂ ರಿಲೇಟಿವ್ಸ್ ಬಂದಾಗ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಚೆನ್ನಾಗಿರೋ ಲಡ್ಡು ರೆಡಿ ಆಗಿದೆ. ಇವಾಗ ಇಷ್ಟು ಚೆನ್ನಾಗಿ ರೆಡಿ ಬಂದಿದೆ. ನೋಡಿ ಇಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ, ತುಂಬಾ ಟೇಸ್ಟಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ನಾನು ನಿಮಗೆ ಕರ್ಜಿಕಾಯಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕರ್ಜಿಕಾಯಿ ಕೂಡ ಅಷ್ಟೇ ಕಡಿಮೆ ಸಮಯದಲ್ಲೇ ಕೂಡ ಮಾಡ್ಕೊಳ್ಬೋದು ನಾವು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಈಗ ಮೊದಲನೇದಾಗಿ ನಾನು ಏನು ಮಾಡ್ತೀನಿ, ಕರ್ಜಿಕಾಯಿ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು, ಕಡಾಯಿ ತೊಗೊಂಡ್ಬಿಟ್ಟು ಅದಕ್ಕೆ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ನಾನು. ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಅದು ಸೌಂಡ್ ಬರುತ್ತೆ, ಕರೆಕ್ಟಾಗಿ ಅದು ಫ್ರೈ ಆದಮೇಲೆ ಸೌಂಡ್ ಬರುತ್ತೆ. ಆ ಸೌಂಡ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಸೈಡಲ್ಲಿ ತೆಗೆದಿಟ್ಕೋತೀನಿ. ಈಗ ಕರ್ಜಿಕಾಯಿ ಇರ್ಬೋದು, ಯಾವುದೇ ಇರ್ಬೋದು, ನೀವು ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ಮಾಡಬಹುದು ಇದನ್ನು. ಹಾಗೆ ಕಾನ್ಸಂಟ್ರೇಷನ್ ಇಟ್ಟು ಮಾಡಿ, ಯಾಕಂದರೆ ನಾವು ಏನು ಪಾಕ ಮಾಡ್ತೀವೋ ಅದು ಚೆನ್ನಾಗಿ ಬರಲ್ಲ. ಇವಾಗ ಸ್ವಲ್ಪ ಕಾಯಿ ತೊಗೊಂಡ್ಬಿಟ್ಟು ಹಾಗೆ ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ನಿಮಗೆ ಯಾವ ಹದ ಬೇಕೋ ಅದನ್ನು ತೊಗೊಳ್ಳಿ, ಸ್ವೀಟ್ ಅಷ್ಟೇ. ಸ್ವಲ್ಪ ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವೀಟ್ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೋತೀನಿ ಇದಕ್ಕೆ ನಾನು. ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಮಿಕ್ಸ್ ಆಗಬೇಕಾಗತ್ತೆ, ಒಂದು ಪಾಕ ಬರಬೇಕಾಗತ್ತೆ. ಅದರ ಸಲುವಾಗಿ ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗಬೇಡಿ, ಆಮೇಲೆ ಅದು ಅಂದರೆ ಪುಡಿ ಪುಡಿ ಆಗಿಬಿಡುತ್ತೆ. ಈಗ ಹುರಿದಿಟ್ಟಿರೋ ಎಳ್ಳನ್ನು ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ, ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪರಿಮಳ ಬರಲಿ ಅಂತ ಹೇಳಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನಾನು.
ನೋಡಿ ಈ ಥರ ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ, ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದ್ರ ಪರಿಮಳ ಬರುತ್ತೆ, ಅದರ ಸಲುವಾಗಿ ಈ ಥರ ನಾನು ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತೀನಿ ಇವಾಗ. ಹಾಗೆ ಇದಕ್ಕೆ ನೀವೇನು ಮಾಡ್ಬೋದು, ಏಲಕ್ಕಿ ಕೂಡ ಸೇರಿಸ್ಕೊಳ್ಬೋದು. ನೀವೇನು ಎಳ್ಳನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ತೀರಲ್ವ, ಅದೇ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಏಲಕ್ಕಿನೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡಿ. ತುಂಬಾ ಈಸಿ ಆಗುತ್ತೆ ನಿಮಗೆ. ನೋಡಿ ಈ ಥರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಹದ ಬರಬೇಕಾಗತ್ತೆ. ನೋಡಿ ಇದು ಕರೆಕ್ಟಾಗಿ ಬಂದಿದೆ ಇವಾಗ. ನೋಡಿ ಇಲ್ಲಿ ಜಾಸ್ತಿ ಮಾಡ್ಕೋಬೇಡಿ, ಇಷ್ಟೇ ಇರಲಿ. ಇದನ್ನೇನಾದರೂ ನೀವು ಜಾಸ್ತಿ ಮಾಡ್ಕೊಂಡ್ರಿ ಅಂತ ಹೇಳಾದರೆ ಅದು ಕರೆಕ್ಟಾಗಿ ಬರಲ್ಲ. ಏನಾಗುತ್ತೆ, ಅದು ತಣದ ಮೇಲೆ ಹುಡಿ ಆಗಿಬಿಡುತ್ತೆ. ಅದ್ರ ಸಲುವಾಗಿ ನೋಡಿ ಇವಾಗ ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ನಾನು ಸೈಡಲ್ಲಿ. ಇದನ್ನು ಒಂದು 30 to 40 ಮಿನಿಟ್ಸ್, 30ರಿಂದ 40 ನಿಮಿಷ ತಣಿಬೇಕಾಗತ್ತೆ. ತಣದಾದಮೇಲೆ ಅದನ್ನು ನಾವು ಮಾಡ್ಕೊಳ್ಬೋದು. ಸೊ ಈ ಸಮಯದಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಂದು ಬೌಲ್ ತೊಗೋತೀನಿ. ಆ ಬೌಲಿಗೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಗೋಧಿ ಹಿಟ್ಟಿಂದ ಮಾಡೋದಕ್ಕಿಂತ ಕರ್ಜಿಕಾಯಿನ ಮೈದಾ ಹಿಟ್ಟಿಂದ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಗರಿಗರಿಯಾಗಿ ಬರುತ್ತೆ. ಅದರ ಸಲುವಾಗಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಹಾಕ್ಬಿಟ್ಟು ಇದನ್ನು ಕಲಿಸ್ಕೊತೀನಿ ಇವಾಗ. ಬಟ್ ಕಲಿಸ್ಬೇಕಾದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡ್ಬಿಟ್ಟು ಅದನ್ನು ಕಾಯಿಸ್ಕೊತೀನಿ. ಈ ಥರ ನಾವು ಹಿಟ್ಟಿಗೆ ಕಾಯಿಸಿರೋ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ. ಅದ್ರ ಸಲುವಾಗಿ ನೋಡಿ ಇದನ್ನು ನಾನೊಂದು ಹಾಕ್ಬಿಟ್ಟು ಬೌಲಿಗೆ ಮಿಕ್ಸ್ ಮಾಡ್ಕೋತೀನಿ ಇವಾಗ. ನೀಟಾಗಿ ಕಲಿಸ್ಕೊತೀನಿ ಹಿಟ್ಟನ್ನು. ಅಂದರೆ ಪೂರ್ತಿ ಮಾಡಬೇಕಂತ ಏನೂ ಇಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಉಳಿದಿದ್ದನ್ನು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋತೀನಿ ನಾನು. ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ. ಈಗ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ವ, ಅದೇ ಹದಕ್ಕೆ ಬರಬೇಕಾಗತ್ತೆ. ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ. ರೆಡಿ ಆಗಿದೆ ಹಿಟ್ಟು. ನೋಡಿ ಈ ಥರ ಸ್ಮೂತಾಗಿ ಬರುತ್ತೆ. ರೆಡಿ ಆಗಿದೆ ಇವಾಗ ನಾವೇನು ಮಾಡೋಣ ಅಂತ ಅಂದರೆ, ಕರ್ಜಿಕಾಯಿ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ವ, ಕಾಯೆಲ್ಲ ಹಾಕಿ ಹೂರ್ಣ ಅಂತ ಹೇಳ್ತೀವಿ, ಆ ಹೂರ್ಣನ ಇಟ್ಕೊಂಡಿದ್ದೀನಿ. ಅದನ್ನ ನೋಡೋಣ ಯಾವ ಥರ ಇದೆ ಅಂತೇಳಿ. ನೋಡಿ ಹಿಟ್ಟು ಈ ಥರ ಬರಬೇಕಾಗತ್ತೆ. ಈ ಥರ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ಕರ್ಜಿಕಾಯಿ. ಅದ್ರ ಸಲುವಾಗಿ ತುಂಬಾ ರುಚಿಕರವಾಗಿರುತ್ತೆ ಕರ್ಜಿಕಾಯಿ. ನೋಡಿ ಇವಾಗ ರೆಡಿ ಆಗಿದೆ, ಹೂರ್ಣನೂ ಕೂಡ ರೆಡಿ ಆಗಿದೆ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಸ್ವಲ್ಪ ತೊಗೊಂಡು ಕಟ್ಟಿಟ್ಕೋತೀನಿ ಹೂರ್ಣನ. ನೋಡಿ ನೀವು ಸಪೋಸ್ ಏನಾದರೂ ಇವಾಗ ನಾಳೆ ಗಣೇಶ ಹಬ್ಬ ಇತ್ತು ಅಂತ ಹೇಳಾದರೆ, ನೈವೇದ್ಯಕ್ಕಾದರೆ ನೀವು ನಾಳೆನೇ ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ಮನೇಲಿ ಯಾರಾದರೂ ನೆಂಟರು ಬಂದಿರ್ತಾರೆ, ಸೊ ಆ ಟೈಮಲ್ಲಿ ಏನಾದರೂ ಮಾಡ್ಕೋತೀರಾ ಅಂತ ಹೇಳಿದ್ರೆ ಹಿಂದಿನ ದಿನವೇ ಕೂಡ ಮಾಡಿಟ್ಕೊಳ್ಬೋದು. ನೀವು ಇದನ್ನು ಒಂದು 15ರಿಂದ 20 ದಿವಸ ಇಡ್ಬೋದು, ಏನೂ ತೊಂದರೆ ಆಗಲ್ಲ. ಬಟ್ ಕಾಯ್ದಾಗಿರೋದ್ರಿಂದ ಸ್ವಲ್ಪ ಬೇಗನೆ ಖಾಲಿ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಕಾಯ್ದಾಗಿರೋದ್ರಿಂದ ಕಸರಾಗ್ಬಿಡತ್ತೆ. ಅದ್ರ ಸಲುವಾಗಿ ನೋಡಿ ಇವಾಗ ಉಂಡೆನ ಕಟ್ಕೊಂಡ್ಬಿಟ್ಟು ಮಾಡ್ಕೋತೀನಿ ನಾನು. ಇಲ್ಲಿ ಏನಂತ ಅಂದರೆ, ಫಸ್ಟು ನಾವು ಈ ಕರ್ಜಿಕಾಯಿ ಏನು ಮಾಡ್ತೀವಲ್ವ, ಅದರ ಹಾಳೆನ ನಾವು ಲಟ್ಸಿಟ್ಕೋಬೇಕಾಗತ್ತೆ. ಯಾಕಂತ ಅಂದರೆ ನಾವೇನಾದರೂ ಫಸ್ಟಿಗೆ ಏನಾದರೂ ಅಂದರೆ ಲೈಕ್ ಒಂದೊಂದೇ ಮಾಡ್ತಾ ಹೋದ್ವಿ ಅಂತ ಹೇಳಾದರೆ ಅದು ಹಿಡ್ಕೊಂಬಿಡುತ್ತೆ ಒಂದಕ್ಕೊಂದು. ಅದ್ರ ಸಲುವಾಗಿ ನೋಡಿ ಇದೆಲ್ಲ ಉಂಡೆನ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಲಟ್ಸ್ಕೋತೀನಿ ಎಲ್ಲದನ್ನು ಕೂಡ. ಇಷ್ಟು ಸ್ಮೂತಾಗಿ ಬರುತ್ತೆ ಉಂಡೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಹಿಟ್ಟನ್ನು ಲಟ್ಸ್ಕೊಳ್ಳೋಣ. ನೀವು ಲಟ್ಸ್ಕೊಳ್ಳೋದು ಯಾವ ಥರ ಇರಬೇಕು ಅಂದರೆ, ಫುಲ್ ಟ್ರಾನ್ಸ್ಪರೆಂಟ್ ಇರಬೇಕಾಗತ್ತೆ. ತೋರಿಸ್ಕೊಡ್ತೀನಿ ನಿಮಗೆ ಇವಾಗ. ನೋಡಿ ಈ ಥರ ಲಟ್ಸ್ಕೋಬೇಕಾಗತ್ತೆ. ದಪ್ಪ ಇರಬಾರ್ದು, ಅಂದರೆ ನಾವೇನು ಬರಿತೀವಲ್ವ ಆ ಹಾಳೆ ಬಂದು ದಪ್ಪ ಇರಬಾರ್ದು ಗೋಧಿ ಹಿಟ್ಟು. ನೋಡಿ ಈ ಥರ ಟ್ರಾನ್ಸ್ಪರೆಂಟ್, ಅಂದರೆ ನಾನು ಈ ಥರ ಇಟ್ಕೊಂಡಿದ್ದೀನಿ, ಕೈ ಕಾಣಿಸ್ತಾ ಇದೆ ನೋಡಿ, ಇಷ್ಟು ಅದು ತಿನ್ನಾಗಿ ಇರಬೇಕಾಗತ್ತೆ. ತಿಕ್ಕಿರಬಾರ್ದು, ತಿಕ್ಕಿದ್ರೆ ಚೆನ್ನಾಗಿ ಬರಲ್ಲ. ಇದೇ ಥರ ಎಲ್ಲದನ್ನೂ ಕೂಡ ಹಾಕ್ಕೊಂಡ್ಬಿಟ್ಟು ಇಟ್ಕೋತೀನಿ. ಇದೇ ಥರ ಎಲ್ಲದನ್ನೂ ಕೂಡ ಮಾಡ್ಕೋತೀನಿ ಇವಾಗ. ನೀವು ಇದೇ ಥರ ಎಲ್ಲದನ್ನು ಮಾಡ್ಕೋಬೇಕಾಗತ್ತೆ. ಸಪೋಸ್ ಇವಾಗ 2 ಜನ ಇದ್ದರು ನಿಮ್ಮ ಮನೇಲಿ, ಬೇರೆ ಯಾರಾದರೂ ಸಹಾಯಕ್ಕೆ ಬಂದರು ಅಂತ ಹೇಳಾದರೆ, ನೀವು ಈ ಥರ ಏನು ಮಾಡ್ಬೋದು ಅಂದರೆ, ಒಂದು ಹಾಳೆ ತೊಗೊಂಡ್ಬಿಟ್ಟು ಹಾಗೆ ಅದಕ್ಕೆ ಹೂರ್ಣನ ಹಾಕಿ ಮಾಡ್ಬೋದು. ಬಟ್ ಇಲ್ಲಿ ನಾನೊಬ್ಬಳೇ ಮಾಡ್ತಾ ಇರೋದ್ರಿಂದ ಈ ಥರ ಎಲ್ಲ ಹಾಳೆನೂ ಕೂಡ ಒರೆದಿಟ್ಕೊಂಡಿದ್ದೀನಿ, ಅಂದರೆ ಲಟ್ಸಿಟ್ಕೊಂಡಿದ್ದೀನಿ. ಇವಾಗ ನಾನೇನು ಮಾಡ್ತೀನಿ, ಇದಕ್ಕೆ ಹೂರ್ಣನ ಹಾಕ್ಬಿಟ್ಟು ಕರ್ಜಿಕಾಯಿ ಮಾಡ್ತೀನಿ. ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ. ಇದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಅಂದರೆ ಈಗ ಬರುತ್ತೆ ಕರ್ಜಿಕಾಯಿ ಮಾಡುವಂಥದ್ದು, ಅದನ್ನು ಶೇಪ್ ಕೊಡ್ಲಿಕ್ಕೆ ಬರುತ್ತೆ. ಬಟ್ ಇದು ಯಾವುದು ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೋಬೇಕಾಗತ್ತೆ.
ಈಗ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಇದನ್ನು ಕೂಡ ಅಷ್ಟೇ, ಇದು ಕೂಡ ಅಷ್ಟೇ, ನಿಮಗೆ 10 ನಿಮಿಷದಲ್ಲಿ ಮುಗಿಯುತ್ತೆ ಅಷ್ಟೇ, ಈಸಿಯಾಗಿ ಮಾಡ್ಬೋದು. ನೋಡಿ ಈ ಥರ ಕೈಯಲ್ಲೇ ಶೇಪ್ ಕೊಡ್ತಾ ಇದ್ದೀನಿ ನಾನು. ಇದೇ ಥರ ಎಲ್ಲದನ್ನೂ ಕೂಡ ಲಟ್ಟಿಸ್ಕೊತೀನಿ ನಾನು. ಇವಾಗ ಏನು ಮಾಡೋಣ ಅಂತಂದರೆ, ಒಂದು ಕಾವಲಿಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು. ಆ ಎಣ್ಣೆಗೆ ಇದನ್ನು ಬಿಡಬೇಕಾಗತ್ತೆ. ಇವಾಗ ಇದನ್ನು ಈಸಿಯಾಗಿ ಮಾಡ್ಬೋದು, ಏನೂ ತೊಂದರೆ ಇರಲ್ಲ. ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಿಡ್ತೀನಿ. ನೋಡಿ ಕಾದ ತಕ್ಷಣ ಇದು ಯಾವುದೇ ಕಾರಣಕ್ಕೂ ಕೂಡ ಹೈ ಫ್ಲೇಮ್ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮೀಡಿಯಮ್ ಕೂಡ ಇಟ್ಕೋಬೇಡಿ. ಒಂದು ಸಲ ಕಾದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ಬಿಸಿ ಬಿಸಿ ಕರ್ಜಿಕಾಯಿ ರೆಡಿ ಆಗಿದೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ಗೌರಿ ಗಣೇಶ ಹಬ್ಬಕ್ಕೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇದನ್ನು ಮಾಡೇ ಮಾಡ್ತಾರೆ. ಬಟ್ ಎಲ್ಲರೂ ಮಾಡಿದಾಗ ಕ್ರಿಸ್ಪಿಯಾಗಿ ಬರಲ್ಲ, ಆ ಥರ ಎಲ್ಲ ಬರಲ್ಲ. ಅದ್ರ ಸಲುವಾಗಿ ಸೊ ನೀವು ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದ್ರೆ, ನಾನು ಹೇಳಿರೋ ಥರ ಹಿಟ್ಟಿಗೆ ಸ್ವಲ್ಪ ಬಿಸಿ ಇರೋಂಥ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳಿ. ನಿಮ್ಗೆ ಕ್ರಿಸ್ಪಿ ಬೇಡ ಅಂತ ಅಂದರೆ ನಾರ್ಮಲಾಗಿ ನೀರಲ್ಲಿ ಕೂಡ ನಾದ್ಕೊಳ್ಬಹುದು. ಇದೇ ಥರ ಎಲ್ಲ ಕರ್ಜಿಕಾಯಿನೂ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿರೋ 2 ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ಎಲ್ಲರಿಗೂ ಕೂಡ. ಹಾಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.